ಒಂದಾನೊಂದು ಕಾಲದಲ್ಲಿ ಒಬ್ಬ ಬಡವನಿದ್ದ. ಅವನು ತನ್ನ ಕುಟುಂಬವನ್ನು ಪೋಷಿಸಲು ಪ್ರತಿದಿನ ಕಷ್ಟಪಟ್ಟು ದುಡಿಯುತ್ತಿದ್ದ. ಒಂದು ದಿನ ಅವನು ಹಾಲು ತರಲು ಕಾಡಿಗೆ ಹೋದಾಗ ಅನೇಕ ಸುಂದರ ಪಕ್ಷಿಗಳ ನಡುವೆ ಬೆಳ್ಳಿಯಂತೆ ಹೊಳೆಯುವ ಹಕ್ಕಿಯನ್ನು ಕಂಡನು. ಹಕ್ಕಿ ಬಡವನೊಂದಿಗೆ ಮಾತನಾಡಿತು. ಓ ಬಡವ, ನೀನು ನನ್ನನ್ನು ಹಿಡಿದರೆ ನಿನ್ನ ಜೀವನ ಬದಲಾಗಬಹುದು. ಆದರೆ ನನ್ನನ್ನು ಹೋಗಲು ಬಿಡಿ, ನಾನು ನಿನಗೆ ಪ್ರತಿದಿನ ಒಂದು ಮುತ್ತು ಕೊಡುತ್ತೇನೆ. ಹಕ್ಕಿಯ ಮಾತುಗಳನ್ನು ನಂಬಿ ಬಡವ ಅದನ್ನು ಬಿಟ್ಟು ಬಿಟ್ಟ. ಪ್ರತಿದಿನ ಆ ಹಕ್ಕಿ ಬಂದು ಅವನಿಗೆ ಒಂದು ಮುತ್ತನ್ನು ನೀಡಿತು. ಆ ಬಡವನ ಜೀವನ ನಿಧಾನವಾಗಿ ಸುಧಾರಿಸಲು ಪ್ರಾರಂಭಿಸಿತು. ಸಂತೋಷವು ಅವನ ಮನೆಯಲ್ಲಿ ತುಂಬಿತ್ತು. ಆದರೆ ದಿನಗಳು ಕಳೆದಂತೆ ಆ ಬಡವನ ಮನಸ್ಸಿನಲ್ಲಿ ದುರಾಸೆ ಹುಟ್ಟಿಕೊಂಡಿತು. ಅವನು ಯೋಚಿಸಿದನು, ನಾನು ಪ್ರತಿದಿನ ಒಂದು ಮುತ್ತಿಗಾಗಿ ಕಾಯಬೇಕೆ? ಪಕ್ಷಿಯನ್ನು ಹಿಡಿದು ಅದರ ಹೊಟ್ಟೆಯಿಂದ ಎಲ್ಲಾ ಮುತ್ತುಗಳನ್ನು ತೆಗೆಯುವುದು ಉತ್ತಮವಲ್ಲವೇ? ಆದರೆ ದಿನಗಳು ಕಳೆದಂತೆ ಆ ಬಡವನ ಮನಸ್ಸಿನಲ್ಲಿ ದುರಾಸೆ ಹುಟ್ಟಿಕೊಂಡಿತು. ಅವನು ಯೋಚಿಸಿದನು, ನಾನು ಪ್ರತಿದಿನ ಒಂದು ಮುತ್ತಿಗಾಗಿ ಕಾಯಬೇಕೆ? ಪಕ್ಷಿಯನ್ನು ಹಿಡಿದು ಅದರ ಹೊಟ್ಟೆಯಿಂದ ಎಲ್ಲಾ ಮುತ್ತುಗಳನ್ನು ತೆಗೆಯುವುದು ಉತ್ತಮವಲ್ಲವೇ? ಒಂದು ದಿನ ಬಡವನು ಹಕ್ಕಿಯನ್ನು ಹಿಡಿದು ಅದರ ಹೊಟ್ಟೆಯನ್ನು ಸೀಳಿದನು. ಆದರೆ ಹಕ್ಕಿಯೊಳಗೆ ಹಾಲಿನಲ್ಲಿ ನೆನೆಸಿದ ಬಟ್ಟೆಯ ತುಂಡನ್ನು ಬಿಟ್ಟು ಬೇರೇನೂ ಇರಲಿಲ್ಲ. ಹಕ್ಕಿ ಸತ್ತರೂ ಆ ಬಡವ ಮುತ್ತುಗಳು ಮತ್ತು ಹಕ್ಕಿ ಎರಡರಿಂದಲೂ ಮೋಸ ಹೋದನು. ಅವನು ಮತ್ತೆ ಕಡು ಬಡತನಕ್ಕೆ ಬಿದ್ದನು. ಈ ಕಥೆಯಿಂದ ಪಾಠ: ಲೋಭಕ್ಕೆ ಅಂತ್ಯವಿಲ್ಲ. ತಾಳ್ಮೆ ಮತ್ತು ತೃಪ್ತಿ ನಮ್ಮ ಬದುಕನ್ನು ಶ್ರೀಮಂತವಾಗಿಸುತ್ತದೆ.